ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಚಾಮುಂಡಿ ಆಷಾಢ ದರ್ಶನಕ್ಕೆ ರೂಲ್ಸ್ ಜಾರಿ, ದೇವಿಯ ಸುಗಮ ದರ್ಶನಕ್ಕಾಗಿ ಮಹತ್ವದ ನಿರ್ಧಾರ. ಪ್ರವಾಸೋದ್ಯಮ ಪ್ರಮುಖ ಆರ್ಥಿಕತೆಗಳಲ್ಲಿ ಭಾರತಕ್ಕೆ 8ನೇ ಸ್ಥಾನ, ದೃಢ ಪ್ರವಾಸೋದ್ಯಮ ನೀತಿಗಳೇ ಕಾರಣ ಎಂದ WTTC. ಪ್ರಯಾಣಿಕರಿಗೆ ಇಂಡಿಗೋ ಸಂಸ್ಥೆ ಬಿಗ್ ಆಫರ್, ಇಂಡಿಗೋ ಲೈಟ್ ಕಡಿಮೆ ದರದ ಟಿಕೆಟ್ ಪರಿಚಯ. ವಿದೇಶದಲ್ಲಿ ರಾರಾಜಿಸಿದ ಕನ್ನಡದ ಕಂಪು, ಇತಿಹಾದ್ ರೈಲಿನ ಮೊದಲ ಸಾರಥಿಯಾದ ಕನ್ನಡಿಗ. ಈ ಆಷಾಢ ಮಾಸದಲ್ಲಿ ಚಾಮುಂಡಿ ದೇವಿಯ ದರ್ಶನಕ್ಕೆ ಜಿಲ್ಲಾಡಳಿತ ನಿಯಮಗಳನ್ನು ಜಾರಿಗೆ ತಂದಿದೆ. ವಿಶ್ವ ಪ್ರಸಿದ್ಧ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಜುಲೈ 17ರಿಂದ ಆಗಸ್ಟ್ 7ರವರೆಗೆ ಆಷಾಢ ಮಾಸದ ವಿಶೇಷ ಪೂಜೆಗಳು ಮತ್ತು ವರ್ಧಂತಿ ಉತ್ಸವ ಜರುಗಲಿದೆ. ಲಕ್ಷಾಂತರ ಭಕ್ತರು ಆಗಮಿಸುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುಗಮ ದರ್ಶನಕ್ಕಾಗಿ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಈ ಸಂಬಂಧ 300 ರೂಪಾಯಿಗಳ ವಿಶೇಷ ದರ್ಶನ ಟಿಕೆಟ್ ರದ್ದು ಮಾಡಲಾಗಿದ್ದು, 2,000 ರೂಪಾಯಿಯ ವಿಶೇಷ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿದುಬಂದಿದೆ. ಈ ಬಾರಿ ವಿಐಪಿಗಳಿಗೆ ಮುಂಜಾನೆ ಮಾತ್ರವೇ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು, ಬೆಳಗ್ಗೆ 5:30ರಿಂದ 9:30ರವರೆಗೆ ಸಮಯವನ್ನು ನಿಗದಿ ಮಾಡಲಾಗಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಜತೆಗೆ ವಾರಾಂತ್ಯದಲ್ಲಿ ಬೆಟ್ಟಕ್ಕೆ ಖಾಸಗಿ ವಾಹನಗಳಿಗೆ ನಿರ್ಬಂಧ ವಿಧಿಸಲಾಗಿದ್ದು, ಬೆಟ್ಟಕ್ಕೆ ಆಗಮಿಸುವ ಭಕ್ತರಿಗೆ ವಿಶೇಷ ಬಸ್ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಕಲ್ಪಿಸಿದೆ. ವಿಶ್ವದ ಪ್ರಮುಖ ಪ್ರವಾಸೋದ್ಯಮ ಆರ್ಥಿಕತೆಗಳಲ್ಲಿ ಭಾರತ 8ನೇ ಸ್ಥಾನಕ್ಕೆ ಏರಿದೆ. ವರದಿಗಳ ಪ್ರಕಾರ ಭಾರತೀಯ ಪ್ರವಾಸೋದ್ಯಮ ದೇಶದ ಆರ್ಥಿಕತೆಗೆ ಅಂದಾಜು $231.6 ಶತಕೋಟಿ ಕೊಡುಗೆ ನೀಡಿದೆ ಎಂದು ತಿಳಿದುಬಂದಿದೆ. ಭಾರತದಲ್ಲಿ ದೇಶೀಯ ಪ್ರವಾಸೋದ್ಯಮಕ್ಕೆ ಆದ್ಯತೆಯನ್ನು ಹೆಚ್ಚು ನೀಡಲಾಗ್ತಾ ಇದೆ. ಸರ್ಕಾರ ನಿರಂತರವಾಗಿ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಹೂಡಿಕೆ ಮಾಡುತ್ತಿದೆ. ಹೀಗಾಗಿ ಭಾರತ ಜಾಗತಿಕವಾಗಿ 4ನೇ ಅತಿದೊಡ್ಡ ಪ್ರವಾಸೋದ್ಯಮ ಆರ್ಥಿಕತೆಯಾಗುವ ಸಾಮರ್ಥ್ಯವನ್ನು ಹೊಂದಿದೆ. ದೃಢ ಪ್ರವಾಸೋದ್ಯಮ ನೀತಿಗಳಿಂದ ಬರುವ ದಿನಗಳಲ್ಲಿ ಆರ್ಥಿಕ ಬೆಳವಣಿಗೆ ಮತ್ತು ಉದ್ಯೋಗಾವಕಾಶ ಮತ್ತಷ್ಟು ಹೆಚ್ಚಲಿದೆ ಎಂದು ವರ್ಲ್ಡ್ ಟ್ರಾವೆಲ್ ಮತ್ತು ಟೂರಿಸಂ ಕಮಿಟಿ ಅಭಿಪ್ರಾಯಪಟ್ಟಿದೆ. ರೇಷ್ಮೆ ಹಾದಿಯ ಅತ್ಯಂತ ಸುಂದರ ಮತ್ತು ಪುರಾತನ ನಗರವಾದ ಖಿವಾ ಮಧ್ಯಭಾಗದಲ್ಲಿ ಹೊಳೆಯುವ ನೀಲಿ ಬಣ್ಣದ ಟೈಲ್ಸ್ಗಳಿಂದ ಕೂಡಿದ ಒಂದು ಬೃಹತ್ ಗೋಪುರವಿದೆ. ಇದನ್ನು ಇಡೀ ಇಸ್ಲಾಮಿಕ್ ಜಗತ್ತಿನಲ್ಲೇ ಅತಿ ಎತ್ತರದ ಗೋಪುರವನ್ನಾಗಿ ಮಾಡಲು ಮೊಹಮ್ಮದ್ ಅಮೀನ್ ಖಾನ್ ನಿರ್ಧರಿಸಿದ್ದನು. ಆದರೆ ಅರ್ಧಕ್ಕೆ ಕೆಲಸ ನಿಂತ ಕಾರಣ ಇದು ಕುಬ್ಜವಾಗಿ ಉಳಿದಿದೆ. ಇಂದಿಗೂ ಇದು ಪೂರ್ಣಗೊಳ್ಳದಿದ್ರೂ ಖಿವಾದ ಅತ್ಯಂತ ಸುಂದರ ಸಂಕೇತವಾಗಿ ನಿಂತಿದೆ. ಖಿವಾ ನಗರವನ್ನು ರಕ್ಷಿಸಲು ನಿರ್ಮಿಸಲಾದ ಬೃಹತ್ ಮಣ್ಣಿನ ಗೋಡೆಗಳು ಇಂದಿಗೂ ಸುಸ್ಥಿತಿಯಲ್ಲಿವೆ. ಸುಮಾರು 10 ಮೀಟರ್ ಎತ್ತರ ಮತ್ತು 2 ಕಿಲೋಮೀಟರ್ ಉದ್ದವಿರುವ ಈ ಗೋಡೆಗಳನ್ನು ಸೂರ್ಯನ ಶಾಖಕ್ಕೆ ಒಣಗಿಸಿದ ಮಣ್ಣಿನ ಇಟ್ಟಿಗೆಗಳಿಂದ ಮಾಡಲಾಗಿದೆ. ಈ ಗೋಡೆಗಳ ಮೇಲೆ ನಿಂತು ಸೂರ್ಯಾಸ್ತವನ್ನ ನೋಡುವುದೇ ಒಂದು ರೋಮಾಂಚಕ ಅನುಭವ. ಹಾಗಾದ್ರೆ ಖಿವಾ ಯಾವ ದೇಶದಲ್ಲಿದೆ? ವಿಮಾನದಲ್ಲಿ ಕಡಿಮೆ ಲಗೇಜ್ನೊಂದಿಗೆ ಪ್ರಯಾಣಿಸುವ ಪ್ರಯಾಣಿಕರಿಗೆ ಇಂಡಿಗೋ ಸಂಸ್ಥೆ ಬಿಗ್ ಆಫರ್ ನೀಡಿದೆ. ಈ ಹೊಸ ಯೋಜನೆಯ ಅನುಸಾರ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನಗಳಲ್ಲಿ ಪ್ರಯಾಣಿಸುವ ಎಕಾನಮಿ ಕ್ಲಾಸ್ ಪ್ರಯಾಣಿಕರು ಅತ್ಯಂತ ಕಡಿಮೆ ದರದಲ್ಲಿ ಟಿಕೆಟ್ ಬುಕ್ ಮಾಡಬಹುದಾಗಿದೆ. ಈ ಯೋಜನೆಗೆ ಇಂಡಿಗೋ ಲೈಟ್ ಹೆಸರಿನ ಹೊಸ ದರಗಳನ್ನು ಗ್ರಾಹಕರಿಗೆ ಪರಿಚಯಿಸಲಾಗಿದೆ ಎಂದು ಸಂಸ್ಥೆ ತಿಳಿಸಿದೆ. ಈ ಆಫರ್ ಅಡಿಯಲ್ಲಿ ಪ್ರಯಾಣಿಕರು ಗರಿಷ್ಠ 7 ಕೆಜಿವರೆಗಿನ ಒಂದು ಹ್ಯಾಂಡ್ ಬ್ಯಾಗ್ ಮಾತ್ರ ಕೊಂಡೊಯ್ಯಲು ಅವಕಾಶವಿರಲಿದೆ. ಈ ಟಿಕೆಟ್ ಖರೀದಿಸುವ ಪ್ರಯಾಣಿಕರಿಗೆ ವಿಮಾನದ ಮೂಲ ದರದಲ್ಲಿ ಭಾರಿ ರಿಯಾಯಿತಿ ಸಿಗಲಿದ್ದು, ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದೆ ಪ್ರಯಾಣಿಸಬಹುದು ಎಂದು ಇಂಡಿಗೋ ಸಂಸ್ಥೆ ಮುಖ್ಯಸ್ಥರು ತಿಳಿಸಿದ್ದಾರೆ. ವಿದೇಶದಲ್ಲಿ ಕನ್ನಡದ ಕಂಪು ರಾರಾಜಿಸಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಇತಿಹಾದ್ ರೈಲು ಸೇವೆಯ ಮೊದಲ ಲೋಕೋ ಪೈಲಟ್ ಆಗಿ ಕೊಡಗಿನ ರಿಯಾಜ್ ನಜೀರ್ ಆಯ್ಕೆಯಾಗಿದ್ದಾರೆ. ಹೊಸ ಇತಿಹಾಸ ಸೃಷ್ಟಿಸಿರುವ UAEಯ ಇತಿಹಾದ್ ರೈಲು ಇದರ ಪ್ರಥಮ ಸಂಚಾರದ ಲೋಕೋ ಪೈಲಟ್ ಆಗಿ ರಿಯಾಜ್ ಅವರನ್ನ ನೇಮಕ ಮಾಡಲಾಗಿದೆ. ಈ ಕುರಿತು ಮಾತನಾಡಿರುವ ರಿಯಾಜ್, ಬಾಲ್ಯದ ಸಮಯದಲ್ಲಿ ಕನಿಷ್ಠ ಸೈಕಲ್ ಕೂಡ ನನಗೆ ಸಿಗಲಿಲ್ಲ. ಈಗ ಅತ್ಯಂತ ಜವಾಬ್ದಾರಿಯುತವಾದ ರೈಲು ಸೇವೆಯ ಪ್ರಥಮ ಸಂಚಾರದ ಪೈಲಟ್ ಆಗುವ ಯೋಗ ಸಿಕ್ಕಿರುವುದಕ್ಕೆ ಹೆಮ್ಮೆ ಆಗುತ್ತಿದೆ ಎಂದು ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರ್ ವೇ ವಿಶ್ವ. ನಮಸ್ಕಾರ.